ಹಾಂ ಸರ್, ಓಕೆ ಸರ್. ತೋರಿ ಸರಿ ಸರ್. ಜೈಲ್ ಅಧಿಕಾರಿಯವರು ಅಷ್ಟೇ ಇಡೀ ಪರ್ವೇಜನ್ನು ಕರೆಸಿದ್ರು. ನನ್ನ ಮುಂದನೇ ಅವನ್ನ ಕೇಳಿದರು. ಅವನೇನು ಒಪ್ಕೊಂಡಿಲ್ಲ. ಆದರೆ ನಮ್ಮ ಕಡೆಗೆ ರೆಕಾರ್ಡ್ ಇದೆ, ವಿಡಿಯೋ ಕಾಲ್ದು ರೆಕಾರ್ಡ್ ಇದೆ, ಅವನು ಮಾತನಾಡಿದ್ದು ರೆಕಾರ್ಡ್ ಇದೆ. ಅದನ್ನು ಪೆಂಡ್ರಾವನ್ನು ನಮ್ಮ ಜೈಲು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ನಾವು ಕೊಡ್ತೀವಿ. 100ಕ್ಕೆ 100 ಹೇಳ್ತೀನಿ, ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಮೂರು ಸಲ ರೈಡ್ ಆಗಿದೆ. ಒಂದು ವರ್ಷದೊಳಗೆ 3 ಸಲ ರೈಡ್ ಆಗಿದೆ. ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯಿತು, ಪೊಲೀಸ್ ಕಮಿಷನರ್ ಅವರು ಬಂದು 100 ಜನರನ್ನು ನಾವು ಕರ್ಕೊಂಡು ಒಳಗಡೆ ಹೋಗಿ ಸಡನ್ನಾಗಿ ಅಟ್ಯಾಕ್ ಮಾಡಿ ಎಲ್ಲ ಕಡೆ ತಪಾಸಣೆ ಮಾಡಿದ್ದೀವಿ, ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಹೆಂಗೆ ಸಿಕ್ತು? ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರಂತನಾ? ಏನದರ ಅರ್ಥ? ಇವತ್ತು ಜೈಲು ಸುಧಾರಣಾ ಅಧಿಕಾರಿ ರಾಜ್ಯದ ಇವರು ಅಲೋಕ್ ಕುಮಾರ್ ಅವರು ಬಂದು ಹೋದರು ಅಂತ ಹೇಳ್ತಾರೆ. ಅವರು ಅತ್ಯಂತ ಸ್ಟ್ರಿಕ್ಟ್ ಆಫೀಸರ್ ಅವರು. ಸೊ ಅವರು ಬಂದು ಹೋದಾಗ ಕೂಡ ಏನೂ ಸಿಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು ಅರ್ಥ ಇದು? ಯಾಕೆ ಹಾಗಾದರೆ ಒಳಗಡೆಗೆ ಡ್ರಗ್ಗು, ಸಿಗರೇಟು, ವೈನು ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ, ಮೊಬೈಲ್ಗಳಂತೂ ಪ್ರಶ್ನೆನೇ ಇಲ್ಲ. ಹೀಗೆ ವಿಪರೀತ ಎಲ್ಲ ಅವ್ಯವಹಾರಗಳ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ಏನು ನಡೀತಾ ಇದೆ? ನಾನು ಹೇಳೋದು, ಇದು ಬಾಗಿಲ ಹಾಕೋದೇ ಬೇಡ, ತೆಗೆದುಬಿಡ್ರಿ. ಏನು ಬೇಕೋ ತೊಗೊಂಬರ್ತಾರೆ ಹೊರಗಡೆಯಿಂದ, ಆನಂದವಾಗಿ ಒಳಗಡೆ ಇರ್ತಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ಇದು ಜೈಲುಗಳು ಅಂತಂದರೆ ಇವತ್ತು ಆರೋಪಿಗಳು, ಅಪರಾಧಿಗಳು ಸುಧಾರಣೆ ಆಗುವಂಥ ಸೆಂಟರ್ಗಳು ಅಂತ ಹೇಳುವಂಥದ್ದು ಇಲ್ಲ. ಇವತ್ತು ಗೂಂಡಾಗಳ ತಾಣ ಆಗಿದೆ, ಕ್ರಿಮಿನಲ್ಸ್ ಬೆಳೆಯುವಂಥ ವ್ಯವಸ್ಥೆ ಆಗಿದೆ. ಇವತ್ತು ಧಮಕಿಗಳು, ಹೊರಗಡೆ ಧಮಕಿ ಕೊಡ್ತಾ ಇದ್ದಾರೆ. ಒಬ್ಬ ಪರ್ವೇಜ್ ಅನ್ನುವಂಥ ಪೋಕ್ಸೋ ಕೇಸ್ನಲ್ಲಿ 16 ವಯಸ್ಸಿನ ಒಬ್ಬ ಹಿಂದೂ ಹುಡುಗಿನ ಆ ಹುಡುಗಿ ರೇಪ್ ಮಾಡಿ ಇವತ್ತು ಒಳಗಡೆ ಇದ್ದಾನ. ಅವನೇ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾನವನು. ಅವನೊಬ್ಬ ಚಾಚಿ ಅಂದರೆ ಅವನು ಚಿಕ್ಕಮ್ಮನೋ ಏನೋ ಇದ್ದಾರೆ, ಅವಳಿಗೆ ಫೋನ್ ಮಾಡಿ ಕಾನ್ಫರೆನ್ಸಲ್ಲೇ ಮಾತಾಡ್ತಾರೆ. ಆ ಹುಡುಗಿ, ಇವನು ಮತ್ತು ಆ ಚಾಚಿ 3 ಜನ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾರೆ. ರೆಕಾರ್ಡ್ ಇದೆ ನಮ್ಮ ಹತ್ರ. ಮತ್ತು ಅವನು ಮೆಸೇಜ್ ಮಾಡ್ತಾನೆ, ತನ್ನ ಗೆಳೆಯ ವಿವೇಕ್ ಶೆಟ್ಟಿ ಅಂತನ್ನುವಂಥವನೊಬ್ಬನು ಇವನು ಗೆಳೆಯ ಇದ್ದಾನೆ. ಅವನು ಮೆಸೇಜ್ ಮಾಡ್ತಾನೆ, ಯಾವಾಗ ಫೋನ್ ಮಾಡಬೇಕು, ಆ ಹುಡುಗಿ ಯಾವಾಗ ಫೋನ್ ಮಾಡಬೇಕು ಅಂತ ಮೆಸೇಜ್ ಮಾಡ್ತಾನೆ. ಹೀಗೆ ಅನೇಕ ದುರ್ವ್ಯವಹಾರಗಳು ಒಳಗಡೆಯಿಂದ ಆನಂದವಾಗಿ ಬದುಕ್ತಾ ಇರುವಂಥವ್ರಿಗೆ ಆಶ್ರಯ ತಾಣನ ಇದು. ನಮ್ಮ ಹಿಂದೂ ಹುಡುಗಿಯರಂದರೆ ಏನು ಬೀದಿಗೆ ಬಿದ್ದಿದ್ದಾರಾ? ಈ ಮುಸ್ಲಿಮ್ ಗುಂಡಾಗಳಿಗೆ ಏನು ನೀವು ಬುರ್ಕ ಹಾಕ್ಕೊಂಡು ಓಡಾಡಿಸ್ತೀರಿ? ನಮ್ಮ ಹಿಂದೂ ಹುಡುಗಿಯರು ಯಾಕೆ ಮುಟ್ತಾರೆ? ಯಾಕೆ ಅವರನ್ನು ನೀವು ರೇಪ್ ಮಾಡ್ತಾ ಇದ್ದೀರಿ, ಕೊಲೆ ಮಾಡ್ತಾ ಇದ್ದೀರಿ? ನೇಹಾ ಹಿರೇಮಠ ಅವನಂತೂ ಒಳಗಡೆ ಫಯಾಜ್ ಒಳಗಡೆಗೆ ಗುಂಪು ಮಾಡಿದ್ದಾನೆ. 11 ಜನರು ಒಂದು ಮುಸ್ಲಿಂ ಗುಂಡಾಗಳ ಟೀಮ್ ಮಾಡಿಕೊಂಡು ಅಲ್ಲಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಅಲ್ಲಿ ಹೇಗೆ ಏನೇನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದಾನೆ ಅವನು. ಏನು ನಡೀತಾ ಇದ್ದು? ಒಂದು ಜೈಲಿನ ವ್ಯವಸ್ಥೆ ಅಂದರೆ ಏನಿದು? ಜೈಲಲ್ಲ, ಇದು ಒಂದು ರಿಸಾರ್ಟ್ ಆಗಿದೆ ಇವತ್ತು. ನಾನು ಹೇಳೋದು, ಇದು ಭಾಳ ಅತಿಯಾದಂಥ ಪ್ರಕ್ರಿಯೆ ಆಗ್ತಾಯಿದೆ. ಒಂದು ಜೈಲರಿಗೆ ಸಸ್ಪೆಂಡ್ ಆಗಬೇಕು. ಮತ್ತು ಇವತ್ತು ಇದರಲ್ಲಿ ಎಲ್ಲ ಕರ್ನಾಟಕ ಸರ್ಕಾರ ಮುಸ್ಲಿಮರಿಗೆ ಅಪೀಸ್ಮೆಂಟ್ ಮಾಡ್ತಾ ಇರೋದರಿಂದ ಮುಸ್ಲಿಂ ಕೇಸ್ಗಳ ಯಾವುದೇ ಇತ್ತಂದರೆ ಅದಕ್ಕೆ ವ್ಯವಸ್ಥಿತವಾಗಿ ಏನೂ ಮಾಡೋಲ್ಲ. ಅದಕ್ಕೆ CBI ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇಲ್ಲಿ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲವೂ ಕೂಡ ಇದೆ. ನೀವೇ ಇವತ್ತು ಮಾಧ್ಯಮದವರೇ ಇವತ್ತು 3ನೇ ಬಾರಿ 3 ಬಾರಿ ಇವತ್ತು ರೈಡ್ ಆದಂಥದ್ದು ಹೊರಗಡೆ ಹಾಕಿದಂಥದ್ದು ಇವತ್ತು ನಾವು ದಾಖಲೆ ಸಹಿತ ಇವತ್ತು ತೋರಿಸ್ತಾ ಇದ್ದೀವಿ. ಇವತ್ತು ಮೊಬೈಲ್ ನೋಡ್ರಿ, ಇದು ಮೊಬೈಲ್ ಸಣ್ಣದು ಒಂದು ಚಿಕ್ಕ ಮೊಬೈಲ್ ಇರುತ್ತೆ, ಆಮೇಲೆ ದೊಡ್ಡ ಸ್ಮಾರ್ಟ್ ಮೊಬೈಲ್ ಇದೆ. ಥರ ಅವನೇ ಹೇಳ್ತಾನೆ, ನನ್ನ ಹತ್ರ 2 ಮೊಬೈಲ್ ಇದಾವೆ ಅಂತ ಹೇಳ್ತಾನೆ ಅವನು. ಹಾಂ, ಇದು ನೋಡಿ, ಇದೇ ಸೈಜಿನ ಅವನ ಹತ್ರ ಮೊಬೈಲ್ ಇದೆ. ಇದು ಹೇಗೆ ಒಳಗಡೆ ಬರುತ್ತೆ ಅಂದರೆ ಮುಕ್ಕಳಾಗಿ ಇಟ್ಕೊಂಡು ಹೋಗ್ತಾರೆ. ಇದು ಟ್ರೆಸ್ ಔಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ರೀ ಇದು? ಅಂದರೆ ಏನು ವ್ಯವಸ್ಥೆ ಇದೆ? ಹೆಂಗೆ ಇದೆ? ಹಾಗಾದರೆ ಜೈಲು ಅನ್ನೋದೇ ಯಾತಕ್ಕೆ? ಆನಂದವಾಗಿ ಒಂದು ರಿಸಾರ್ಟ್ ಮಾಡಿ ಆನಂದವಾಗಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ರಲ್ಲ ಅಂತ ಹೇಳ್ತೇನೆ.
ಆ ಕ್ರಿಮಿನಲ್ಸ್ಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಕ್ರಿಮಿನಲ್ಸ್ ಇನ್ನೂ ಭಯ ಇಲ್ಲದಂಥ ಕ್ರಿಮಿನಲ್ಸ್ ಗುಂಡಾಗಳಾಗ್ತಾರೆ. ಈ ರೀತಿ ಮನಸ್ಸಿಗೆ ಇವನು ಹೆಚ್ಚು ಕಡಿಮೆ ಈಗ 1 ವಾರ 10 ದಿನ ಆಯಿತು. ಆ ಹುಡುಗಿ ಪೋಕ್ಸೋ ಹುಡುಗಿ ನಮ್ಮ ಕಡೆನೇ ಇದ್ದಾಳೆ. ಇನ್ನೂ ಅವಳಿಗೆ ಅವ್ರ ತಾಯಿ ಬಂದಿದ್ದಾರೆ, ಇಲ್ಲೇ ಇದ್ದಾರೇನಪ್ಪ, ಹೊರಗಿದ್ದಾರೆ. ಹಾಂ, ಸೊ ಅವ್ರ ತಾಯಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಿನಾಲು ಕಣ್ಣೀರು ಹಾಕ್ತಾ ಇದ್ದಾರೆ. ಇವನು ಮಾತ್ರ ಆನಂದವಾಗಿ ಆಕಿಗೆ ಧಮಕಿ ಕೊಡ್ತಾನೆ ರೀ, ನೇಹಾ ಹಿರೇಮಠ ಹೆಂಗೆ ಕೊಲೆ ಮಾಡಿದ ಹಂಗೆ ನಿನ್ನನ್ನು ಕೊಲೆ ಮಾಡ್ತೀನಿ, ನೀನು ಒಪ್ಕೊಳ್ದೇ ಇದ್ರೆ ನೀವು ಮದುವೆ ನಾ ಹೊರಗೆ ಬೇಲ್ ಕೊಡೋಕೆ ನೀನು ಕೇಸ್ ವಾಪಸ್ ತೊಗೊಳ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಮತಾಂತರ ಆಗಬೇಕು, ಇದನ್ನೆಲ್ಲ ಹೇಳ್ತಾನೆ ಅವನು. ರೆಕಾರ್ಡ್ ಇದೆ.